नेशनल साइबर सिक्योरिटी अवेयरनेस मंथ के मौके पर गुलबर्गा सिटी कमिश्नर आर चेतन का प्रेस कॉन्फ्रेंस से खिताब। कर्नाटका के शहर गुलबर्गा में सिटी पुलिस कमिश्नर आर चेतन ने जगत सर्कल पर प्रेस कॉन्फ्रेंस से खिताब करते हुए मीडिया के नुमाइंदों को बताया कि आज गुलबर्गा शहर में शरण बसवेश्वर स्कूल के ताउन से तलबा और तालिबात के जरिए साइबर पुलिस स्टेशन के जेरे एहतमाम साइबर क्राइम को किस तरह रोका जा सकता है और आवाम को किस तरह की एहतियाती तदाबीर इख्तियार करनी चाहिए, इससे मुताल्लिक प्ले कार्ड्स दिखाते हुए जगत सर्कल से चौक सर्कल तक जत्था निकाला गया। गुलबर्गा सिटी कमिश्नर ने मजीद बताया कि इन दिनों गुलबर्गा शहर में साइबर क्राइम में इजाफा हुआ है। बहुत से लोग ओटीपी के जरिए माली नुकसान उठा चुके हैं। अवाम को माली नुकसान से बचाने और एहतियाती तदाबीर से वाकिफ कराने की गरज से हमने इस बेदारी मुहिम का आगाज किया है। ब्यूरो रिपोर्ट, अतराफ टीवी उर्दू न्यूज। ಇವತ್ತು ಕಲಬುರಗಿ ನಗರದಲ್ಲಿ ಶರಣಬಸವೇಶ್ವರ ಶಾಲೆಯ ಸಹಯೋಗದೊಂದಿಗೆ ನಮ್ಮ ಸೈಬರ್ ಪೊಲೀಸ್ ಸ್ಟೇಷನ್ನವರು ವಿದ್ಯಾರ್ಥಿಗಳ ಮುಖಾಂತರ ಸೈಬರ್ ಕ್ರೈಮ್ ಅಫೆನ್ಸ್ಗಳು ಯಾವ ರೀತಿ ಆಗುತ್ತೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಮತ್ತು ಸಾರ್ವಜನಿಕರು ಯಾವ ರೀತಿ ಎಚ್ಚರಿಕೆ ಇರಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಇವತ್ತು ನಮ್ಮ ಜಗತ್ ಸರ್ಕಲಿಂದ ಚೌಕ್ ಸರ್ಕಲ್ ತನಕ ಒಂದು ವಿದ್ಯಾರ್ಥಿಗಳ ಜಾಥಾವನ್ನು ನಾವು ಈಗ ಚಾಲನೆಯನ್ನು ಕೊಟ್ಟಿದ್ದೀವಿ। ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಯಾವ್ಯಾವ ರೀತಿ ಆನ್ಲೈನ್ ವಂಚನೆಗಳಾಗ್ತಾ ಇದೆ, ಸೈಬರ್ ಸೆಕ್ಯೂರಿಟಿನಲ್ಲಿ ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ಲೇ ಕಾರ್ಡ್ಸ್ಗಳನ್ನ ಇಟ್ಕೊಂಡು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ। ಮತ್ತು ನಾನು ಈ ಸಂದರ್ಭದಲ್ಲಿ ಈ ಜಾಗೃತಿ ಮಾಸದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ತಾವು ಮೊಬೈಲನ್ನು ಅಥವಾ ಕಂಪ್ಯೂಟರನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಸಾಕಷ್ಟು ಜಾಗೃತಿಯಿಂದ ಇರಬೇಕು। ಮುಖ್ಯವಾಗಿ ತಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದರೆ ತಾವು ಬ್ಯಾಂಕ್ ವ್ಯವಹಾರಗಳು ಅಥವಾ ಏನು ATM ಕಾರ್ಡ್ ಟ್ರಾನ್ಸಾಕ್ಷನ್ಸನ್ನು ನೀವು ಮಾಡ್ತಾ ಇರ್ತೀರ, ಅಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನು ಬ್ಯಾಂಕ್ನವರು ಸೆಕ್ಯೂರಿಟಿ ಮೆಷರ್ಸ್ ಏನು ಹೇಳ್ತಾರೆ ಅದ್ರ ಬಗ್ಗೆ ತಾವು ಗಮನವನ್ನು ಹರಿಸಬೇಕು। ಮತ್ತು ಮುಖ್ಯವಾಗಿ ಯಾರಾದರೂ ತಮಗೆ ಕಡಿಮೆ ರೇಟ್ನಲ್ಲಿ ಏನಾದರೂ ಒಂದು ವಸ್ತುವನ್ನು ಕೊಡ್ತೀವಿ ಅಂತ ಅಂದ್ಕೊಂಡು ಅಥವಾ ಒಂದು ತಮ್ಮದು ಅರ್ಜೆಂಟಾಗಿ ನಿಮಗೆ ಪ್ಯಾಕೇಜು, ಟೂರ್ ಪ್ಯಾಕೇಜು ಅಥವಾ ಬೇರೆ ಪ್ಯಾಕೇಜ್ಗಳನ್ನ ಅಂತೇಳಿ ಒಂದು ಫೋನ್ ಮಾಡಿದಾಗ ಅಂಥವ್ರ ಬಗ್ಗೆ ನಂಬದಲೇ ಅಂಥದ್ದನ್ನು ಮತ್ತೊಮ್ಮೆ ಕ್ರಾಸ್ ವೆರಿಫೈ ಮಾಡಿ ತಾವು ಮುಂದುವರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ। ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿ ಹೆಚ್ಚು ಸೈಬರ್ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ। ಸಾಕಷ್ಟು ಜನ OTP ಮುಖಾಂತರ ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ ಯಾರೋ ಒಂದು ಫೋನ್ ಮಾಡಿ ನಿಮಗೆ ಹೊಸ ಸ್ಕೀಮ್ ಕೊಡ್ತೀವಿ ಅಂತೇಳಿ ಬ್ಯಾಂಕ್ ಡೀಟೇಲ್ಸ್ಗಳನ್ನು ತೊಗೊಂಡು ಅದ್ರ ಮುಖಾಂತರ ಅವ್ರು ದುಡ್ಡು ಕಳ್ಕೊಳ್ತಾ ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ। ಹಾಗಾಗಿ ಜನರುಗಳು ಹೆಚ್ಚು ಜಾಗೃತವಾಗಿರಬೇಕು ಅಂತೇಳಿ ಈ ಅಭಿಯಾನವನ್ನು ಮಾಡ್ತಾರೆ। अतराफ टीवी, हर बात सच के साथ।